ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ಸ್ಪೆಷಲ್ ವ್ಲಾಗ್ ಬಂದುಬಿಟ್ಟು ಅಕ್ಷಯ ತದಿಗೆ. ನಿಮಗೂ ನಿಮ್ಮ ಮನೆಯವರಿಗೆಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಆರ್ಥಿಕ ಶುಭಾಶಯಗಳು. ಮೊದಲಿಗೆ ಇಲ್ಲಿ ಸಮಯ 4:30. ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ನನ್ನ ಮಕ್ಕಳು ಎದ್ದ ಮೇಲೆ ನನ್ನ ಗಮನ ಜಾಸ್ತಿ ಅವ್ರ ಕಡೆ ಇರುತ್ತೆ. ಸೊ ನೆಮ್ಮದಿಯಾಗಿ ದೇವ್ರ ಪೂಜೆ ಮಾಡೋಕ್ಕಾಗೋದಿಲ್ಲ. ಅಂದರೆ ಇಲ್ಲೊಂದು ಮನಸ್ಸು ಅಲ್ಲೊಂದು ಮನಸ್ಸು ಹಾಗಾಗಿಬಿಡುತ್ತೆ. ಅದಕ್ಕೆ ಅವ್ರು ಎದ್ದೇಳೋಕ್ಕೆ ಮುಂಚೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡ್ಕೊಂಬಿಟ್ರೆ ನನಗೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ. ಇದು ಖುಷಿಯಾದ ವಿಷಯ. ಸೊ ನನಗೆ ಇದು ಫಸ್ಟ್ ನಾನು ದೇವ್ರ ಪೂಜೆ ಮಾಡಿದ್ರೆ ಅದೇ ಎಲ್ಲ ನನಗೆ ಒಂಥರ ಪಾಸಿಟಿವ್ ಆಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಅದಷ್ಟೇ ಅಲ್ಲ, ನಾನು ತುಂಬ ಕಡೆ ನೋಡಿದ್ದೀನಿ, ದೇವರಿಗೆ ಆಡಂಬರದ ಪೂಜೆಗಳನ್ನು ಮಾಡ್ತಾರೆ, ಧೂಪ ದೀಪಗಳನ್ನು ಹಚ್ತಾರೆ. ಆದರೆ ದೇವ್ರ ಮನೆಯಲ್ಲೆಲ್ಲ ಅಲ್ಲಲ್ಲಿ ಮೂಲೆಗಳಲ್ಲಿ ಕೊಳಕಿರುತ್ತೆ. ದೇವ್ರಿಗೆ ಸಂಬಂಧಪಟ್ಟ ವಸ್ತುಗಳು, ವಿಗ್ರಹಗಳು ಅದೆಲ್ಲನೂ ಹಾಗಾಗಿ ಗಲೀಜಾಗಿರುತ್ತೆ. ಅಷ್ಟೇ ಅಲ್ಲ, ದೇವಸ್ಥಾನಗಳಲ್ಲೂ ಅಷ್ಟೇ ಕೆಲವೊಂದು ಕಡೆ ಗರ್ಭಗುಡಿಯಲ್ಲಿ ಆಡಂಬರದ ಪೂಜೆಗಳು ನಡೀತಾ ಇರುತ್ತೆ, ಪ್ರಾಂಗಣದಲ್ಲೆಲ್ಲ ಕಸ ಕಡ್ಡಿಗಳಿರುತ್ತೆ. ಹಾಗಲ್ಲ, ದೇವರು ಅಂದ್ರೇ ಶುಚಿ ಅಥವಾ ಶುಭ್ರವಾಗಿರೋದು. ನಮ್ಮಪ್ಪ ಚಿಕ್ಕ ವಯಸ್ಸಿಂದ ನಮ್ಗೆ ಹೇಳ್ತಿದ್ರು, ಕ್ಲೆನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ. ನಾವೆಲ್ಲಿ ಕ್ಲೀನಾಗಿ ಇಟ್ಕೋತೀವೋ ದೇವರು ನಿಜವಾಗ್ಲೂ ಒಲಿಯೋದು ಅಲ್ಲೇ. ಸೊ ದೇವ್ರಿಗೆ ಸಂಬಂಧಪಟ್ಟಿದ್ದ ಪ್ರತಿಯೊಂದು ವಸ್ತುವೂ ನಾವು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ದೇವ್ರ ಮನೆಯೂ ಅಷ್ಟೇ, ನಾವು ಪೂಜೆ ಮಾಡೋಕ್ಕೂ ಮುಂಚೆನೇ ದೇವ್ರ ಮನೆ ಕ್ಲೀನಾಗಿ ಇಟ್ಕೊಂಡ್ರೆ ಅದೇ ದೊಡ್ಡ ಪೂಜೆ. ಸೊ ಅದು ನನಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿದೆ. ಅದಷ್ಟೇ ಅಲ್ಲ, ದೇವರಿಗೆ ನಾವು ಹೂಗಳನ್ನು ಪೂಜೆ ಮಾಡುವಾಗಲೂ ಅಷ್ಟೇ, ಅದು ಸ್ವಲ್ಪ ಬಾಡೋಗಿದ್ದರೂ ಕೂಡ ಅಂಥ ಹೂಗಳನ್ನು ನಾವು ಉಪಯೋಗಿಸ್ಬಾರ್ದು. ಹೂವುಗಳೇ ಇಲ್ಲದೆ ಪೂಜೆ ಇದ್ರೂ ಪರವಾಗಿಲ್ಲ, ಆದರೆ ಹೂವುಗಳನ್ನು ಉಪಯೋಗಿಸ್ತಿದ್ದೀವಿ ಅಂದರೆ ಮಾತ್ರ ಅದು ಫ್ರೆಶ್ ಆಗಿರೋ ಥರ ಇದ್ದರೆ ಒಳ್ಳೆಯದು. ಮತ್ತು ನಾವು ಪತ್ರೆಗಳು, ಹೂವುಗಳು ಏನು ಬೇಕಾದರೂ ಉಪಯೋಗಿಸ್ಬೋದು. ಮತ್ತು ಹಿಂದಿನ ದಿನ ಇಟ್ಟಿರೋ ಹೂವುಗಳು ಅಥವಾ ಚೆನ್ನಾಗಿದೆ ಅಂತೇಳ್ಬಿಟ್ಟು ಈ ದಿನ ಅದನ್ನೇ ಉಪಯೋಗಿಸೋದು ತಪ್ಪು. ನಾವು ಆದಷ್ಟು ಫ್ರೆಶ್ ಆಗಿರೋವಂಥ ಹೂವುಗಳನ್ನೇ ದೇವರಿಗೆ ಉಪಯೋಗಿಸ್ಬೇಕು. ದೇವರಿಗೆ ನಾವು ಎಷ್ಟು ಒಳ್ಳೆ ಹೂಗಳಿಂದ ಪೂಜೆ ಮಾಡ್ತೀವೋ ಮಕ್ಕಳಿಗೆ ಅಷ್ಟು ಒಳ್ಳೆಯದು. ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ಪೂಜೆ ಪ್ರಕಾರ ಮಕ್ಕಳು, ಪುಣ್ಯದ ಪ್ರಕಾರ ಗಂಡ ಅಂತ. ಸೊ ನಾವು ಒಳ್ಳೆ ಹೂಗಳನ್ನು ಪೂಜೆ ಮಾಡಿದ್ರೆ ಒಳ್ಳೆ ಮಕ್ಕಳು ಅಥವಾ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಪುಣ್ಯ ದಾನ ಧರ್ಮಗಳನ್ನು ಮಾಡೋದು, ವ್ರತಗಳನ್ನು ಮಾಡೋದು, ಯಜ್ಞ ಯಾಗಾದಿಗಳನ್ನು ಮಾಡೋದು, ಇದನ್ನೆಲ್ಲ ಮಾಡಿದ್ರೆ ಪುಣ್ಯದ ಕೆಲಸ. ಸೊ ನಮಗೆ ಒಳ್ಳೆ ಗಂಡ ಸಿಗ್ತಾನೆ ಅಂತ. ಸೊ ಇಲ್ಲಿ ಇದಾದಮೇಲೆ ನಾನು ಮನೆ ಮುಂದೆ ನಾನೇ ರಂಗೋಲಿ ಬಿಡಿಸಿದ್ದೀನಿ. ನಮ್ಮ ಮೇಡಿದ್ದರೂ ಸಹ ನಾನು ಮನೇಲಿದ್ದರೆ, ನನಗೆ ಹಾಲಿಡೇ ಇದ್ದರೆ ಇದೆಲ್ಲ ಕೆಲಸ ನಾನೇ ಮಾಡ್ತೀನಿ. ಯಾಕೆಂದರೆ ನನಗದು ತುಂಬ ಖುಷಿ ಕೊಡೋ ವಿಚಾರಗಳಲ್ಲಿ, ಎಷ್ಟೋ ವಿಚಾರಗಳಲ್ಲಿ ಮನೆ ಮುಂದೆ ರಂಗೋಲಿ ಹಾಕೋದು, ಈ ಥರ ಹೊಸ್ತಿಲ ಅಲಂಕಾರ ಮಾಡೋದು, ದೇವ್ರ ಮನೆ ಕೆಲಸ ಮಾಡೋದು, ದೇವ್ರ ಪೂಜೆ ಮಾಡೋದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡೋ ವಿಚಾರ. ಇಲ್ಲಿ ನಾನು ಕಳಶಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು 2 ರೀತಿ ಕಳಶ ಇಟ್ಕೋಬೋದು. ಅಕ್ಕಿ ಮೇಲೂ ಇಡ್ಬೋದು ಅಥವಾ ನಾವು ಅಷ್ಟದಳ ಪದ್ಮವನ್ನು ಹಾಕಾದರೂ ಇಟ್ಕೋಬೋದು. ಇಲ್ಲಿ ನಾನು ಅಷ್ಟದಳ ಪದ್ಮವನ್ನು ಹಾಕಿ ಕಳಶವನ್ನು ಜೋಡಿಸ್ಕೋತಾ ಇದ್ದೀನಿ. ಇದರಲ್ಲಿ ಕೆಲವೊಂದು ವಸ್ತುಗಳನ್ನು ನಾನು ಅಲಂಕಾರಕ್ಕೋಸ್ಕರ ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಸುಮಾರು ಒಂದು 4-5 ವರ್ಷದ ಹಿಂದೆ ತೊಗೊಂಡಿದ್ದೆ. ಬಟ್ ಅದೆಲ್ಲನೂ ಪ್ರತಿಯೊಂದು ಸಲಿನೂ ನಾನು ಕಳಶ ಇಡಬೇಕಾದ್ರೆ ಆ ಪ್ರತಿಯೊಂದು ವಸ್ತುವನ್ನು ನನಗೆ ತುಂಬಾ ಯೂಸ್ ಆಗಿದೆ. ಸೊ ಇಲ್ಲಿ ನಾನು ಕೆಂಪು ಹೂಗಳ ದೇವಿಗೆ, ಯಾವುದೇ ದೇವಿ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಯಾವುದೇ ದೇವಿ ಇರಬಹುದು, ನಾವು ಕೆಂಪು ಹೂಗಳಿಂದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಇಲ್ಲಿ ತಾವರೆ ಹೂವು, ಪನ್ನೀರ್ ರೋಸ್ ಇಂತಹ, ಮತ್ತು ಇನ್ನೊಂದೇನೆಂದರೆ ನಾವು ಪರಿಮಳ ಬೀರುವಂಥ ಹೂಗಳು, ಮರಗ, ದವನ, ಈ ಥರದ್ದು ನಾವು ದೇವರಿಗೆ ಉಪಯೋಗಿಸಿದ್ರೆ, ಅದು ಸ್ಪೆಷಲಿ ಲಕ್ಷ್ಮಿಗೆ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಸೊ ನಮ್ಮ ಮಲ್ಲಿಗೆ, ಕೆಂಪು ಹೂಗಳಿಂದ ಇಲ್ಲಿ ನಾನು ದೇವರಿಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಎಲ್ಲ ಫೋಟೋಗಳಿಗೂ ಹೂಗಳನ್ನು ಇಟ್ಟಿದ್ದೀನಿ. ಇವತ್ತು ನನ್ನ ಅದೃಷ್ಟಕ್ಕೆ ಹೂ ತುಂಬಾ ಚೆನ್ನಾಗಿ ಸಿಕ್ತು. ಸೇವಂತಿಗೆ ಹೂವಷ್ಟು ಎಷ್ಟು ಚೆನ್ನಾಗಿತ್ತು ಅಂತೇಳಿದ್ರೆ, ಒಂದು ಹೂವಿಟ್ರೇ ಸಾಕು ಆ ಫೋಟೋ ತುಂಬಿ ಬರ್ತಿತ್ತು, ಅಷ್ಟು ಚೆನ್ನಾಗಿ ಕಾಣ್ತಿತ್ತು. ಸೊ ದೇವರಿಗೆಲ್ಲ ಅಲಂಕಾರ ಮಾಡಿಕೊಂಡೆ. ಬೇಕಾದರೆ ನನಗೆ ಇಡೀ ದಿನ ದೇವ್ರಿಗೆ ಅಲಂಕಾರ ಮಾಡ್ತಾ ಸಹಸ್ರನಾಮ ಓದ್ತಾ ಪೂಜೆ ಮಾಡು ಅಂದರೆ ನಾನು ಎದ್ಬಿಡ್ತೀನಿ. ನನ್ನ ಅಷ್ಟದನ್ನು ಖುಷಿಪಟ್ಟು ಎಂಜಾಯ್ ಮಾಡಿಕೊಂಡು ಮಾಡೋವಂಥ ಕೆಲಸ ಅದು. ಆದರೆ ನನಗೆ ಬೇರೆ ಕೆಲಸಗಳು ಇರೋದರಿಂದ ಅದು ಸಾಧ್ಯ ಆಗಲ್ಲ.
ಆದ್ರೂ ಇವತ್ತು ನನ್ನ ಪೂಜೆ ಆಲ್ಮೋಸ್ಟ್ 4.5 ಅವರ್ಸ್ ಆಯಿತು. ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಸಹಸ್ರನಾಮ ಎಲ್ಲ ಓದೋಷ್ಟರಲ್ಲಿ. ಆದಷ್ಟು ನಾವು ಕಲಿಯುಗದಲ್ಲಿ ನಾಮ ಜಪವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಪ್ರತಿದಿನ ಆಯಾ ದೇವರ ಪ್ರತ್ಯೇಕತೆ ಮೇರೆಗೆ ನಾವು ನಾಮ ಜಪವನ್ನು ಮಾಡಿದ್ರೆ ಒಳ್ಳೆಯದು. ಯಜ್ಞ ಯಾಗಾದಿಗಳನ್ನು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ದೇವ್ರ ನಾಮ ಜಪ ಮಾಡಿದ್ರೂ ಕೂಡ ಅದರಿಂದ ನಮಗೆ ಅಷ್ಟೇ ಪುಣ್ಯ ಸಿಗುತ್ತೆ. ಇಲ್ಲಿ ನಾನು ಅಲಂಕಾರ ಮಾಡಿದ್ದೆಲ್ಲ ಆಯಿತು. ನಾನು ಎಷ್ಟೇ ಅಲಂಕಾರ ಮಾಡಿದ್ರೂ ಇನ್ನೂ ಏನೋ ಕಮ್ಮಿ ಮಾಡಿದ್ದೀನಿ ಅಂತಲೇ ಅನ್ನಿಸ್ತಾ ಇರುತ್ತೆ ಯಾವಾಗಲೂ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಫುಲ್ಲು ಎಲ್ಲ ಹೂಗಳಿಟ್ಟು ಎಲ್ಲ ಅಲಂಕಾರ ಮಾಡಿದ್ಮೇಲೆ ಇನ್ನೊಂದೇನಾದರೂ ಸ್ವಲ್ಪ ಇಡ್ಬೋದಾಗಿತ್ತಾ, ಇನ್ನು ಸ್ವಲ್ಪ ಏನಾದರೂ ಹೂಗಳನ್ನು ಇಡ್ಬೋದಾಗಿತ್ತಾ ಅಂತ ಯೋಚನೆ ಮಾಡ್ತೀನಿ. ಸೊ ಇಲ್ಲಿ ಎಲ್ಲ ಪೂಜೆ ಮಾಡಿದೆ. ದೇವರಿಗೆ ವಿಶೇಷವಾದ ದಿನಗಳಲ್ಲಿ ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೆಯದು. ಸೊ ತುಪ್ಪದ ದೀಪ ಹಚ್ಚಿ ದೇವರಿಗೆ ಕಲಶ ಎಲ್ಲ ಜೋಡಿಸ್ಕೊಂಡು ಅರ್ಚನೆ ಮಾಡ್ಕೊಳ್ತಾ, ಆ್ಯಕ್ಚುಲಿ ಇಲ್ಲಿ ನಾನು ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ತಾ ಪೂಜೆ ಮಾಡ್ತಾಯಿದ್ದೀನಿ. ಬಟ್ ಅಲ್ಲಿ ವಾಯ್ಸ್ ಸರಿಯಾಗಿ ಇಲ್ಲದೆ ಇರೋದ್ರಿಂದ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಸೊ ನನ್ನ ಪೂಜೆ ಎಲ್ಲ ಆಗಸ್ಟಲ್ಲಿ ಸಹಸ್ರನಾಮಗಳಾಯಿತು, ಬೇರೆ ಅಷ್ಟೋತ್ತರಗಳಾಯಿತು, ಕುಂಕುಮಾರ್ಚನೆ ಎಲ್ಲ ಆಯಿತು. ಕೊನೆಯದಾಗಿ ನಾನಿಲ್ಲಿ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿ, ದೇವರಿಗೆ ಆರತಿ ಮಾಡಿ, ನೈವೇದ್ಯ ಮಾಡಿ, ಧೂಪ ದೀಪಗಳನ್ನು ಹಚ್ಚಿ, ದೇವರು ಷೋಡಶೋಪಚಾರ ಪೂಜೆ ಅಂತಾರಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದೆ. ನನಗಂತೂ ತುಂಬಾ ಖುಷಿಯಾಯಿತು. ಮೋರೋವರ್ ನನ್ನ ಅದೃಷ್ಟಕ್ಕೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಇದ್ದಿದ್ದರಿಂದ ಆಫೀಸ್ ಇರಲಿಲ್ಲ. ಸೊ ಮನೆಯಲ್ಲಿ ಆರಾಮಾಗಿ ಪೂಜೆ ಮಾಡಿದ್ದು ಆಯಿತು. ಇಲ್ಲಾಂದರೆ ಅರ್ಜೆಂಟಲ್ಲಿ ಮಾಡಿ ಎದ್ದು ಬಿದ್ದು ಕೆಲಸಕ್ಕೆ ಹೋಗಬೇಕಾಗಿತ್ತು. ಸೊ ಇವತ್ತು ಮನೆಯಲ್ಲೇ ಇದ್ದಿದ್ದರಿಂದ ಖುಷಿಯಾಗಿ ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿದೆ. ಕೊನೆಯದಾಗಿ ನಮ್ಮ ದೇವ್ರ ಮನೆ ಈ ಥರ ಇದೆ. ಎಲ್ಲ ಪೂಜೆ ಆದಮೇಲೆ 1-2 ನಿಮಿಷ ದೇವ್ರ ಮನೆಯಿಂದ ಹೊರಗಡೆ ಬಂದು ಆ ದೇವ್ರಿಗೆ ಕೈ ಮುಗಿದು ಈ ರೀತಿ ನಾನು ನೋಡೋದೇ ಒಂದು ಒಳ್ಳೆಯ ವಿಚಾರ ಅಥವಾ ಖುಷಿ ಕೊಡೋ ವಿಚಾರ. ಇದೆಲ್ಲ ಆಯಿತು. ಮಂಗಳಾರತಿ ಆಯಿತು. ಮಂಗಳಾರತಿ ಆಗೋ ಟೈಮ್ಗೆ ನಮ್ಮ ಮನೆಯವರೆಲ್ಲರೂ ಬಂದರು. ಸೊ ಮಂಗಳಾರತಿ ಮಾಡಿ ದೇವರಿಗೆ ಆರತಿ ಮಾಡಿ ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಆ್ಯಸ್ ಯೂಶ್ವಲ್ ರೊಟೀನ್ ತಿಂಡಿ, ಅಡುಗೆ ಇದೆಲ್ಲ ಕೆಲಸಗಳನ್ನು ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮನೆಯವರೆಲ್ಲ ಕೂತ್ಕೊಂಡು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ನನ್ನ ಮಗಳನ್ನ ಲಾಸ್ಟ್ ವೀಕ್ ಅವಳಿಗೆ ಸ್ವಿಮ್ಮಿಂಗ್ 1 ಬ್ಯಾಚ್ ಕಂಪ್ಲೀಟ್ ಆಯಿತು. ಇವಾಗ 2nd ಬ್ಯಾಚ್ ಅಡ್ವಾನ್ಸ್ಡ್ ಲೆವೆಲ್ಗೆ ಸೇರಿಸಿದ್ದೀನಿ. ಸೊ ಅವಳನ್ನು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದ ಸ್ವಲ್ಪ ದೇವಸ್ಥಾನಕ್ಕೆ, ಯೂಶ್ವಲಿ ಪ್ರತಿದಿನ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಸ್ಪೆಷಲಿ ಹಬ್ಬದ ದಿನಗಳಲ್ಲಿ ನಾನು ಅದನ್ನ ಮಿಸ್ ಮಾಡೋದೇ ಇಲ್ಲ. ಸೊ ಇವಾಗ ನನ್ನ ಮಗಳನ್ನ ಪಿಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಮಗಳನ್ನ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಅಲ್ಲಿಂದ ನನ್ನ ಮಗಳನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಒಂದು ಅರ್ಚನೆ ಮಾಡಿಸಿ, ನಮ್ಮ ಕೈಲಾದಷ್ಟು ದಾನ ಧರ್ಮನ ಮಾಡಿ, ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿಕೊಂಡು ಅಲ್ಲಿಂದ ನಾವು ನಮ್ಮ ಇಷ್ಟೆಲ್ಲ ಪೂಜೆ ಮಾಡಿ ಅಕ್ಷಯ ತದಿಗೆ ಅಂದಮೇಲೆ ನಮ್ಮ ಮನೆ ಮಹಾಲಕ್ಷ್ಮಿಗೆ ನಾವೇನು ತೊಗೊಳ್ಳಿಲ್ಲ ಅಂದರೆ ಹೇಗೆ? ಅದಕ್ಕಾಗಿ ನನ್ನ ಮಗಳಿಗೋಸ್ಕರ ಕಾಲ್ಗೆಜ್ಜೆ ತೊಗೊಂಡ್ವಿ. ಅವಳಿಗೆ ತುಂಬಾ ಖುಷಿಯಾಯಿತು. ಈ ದಿನಾನೂ ಅಷ್ಟೇ ನಂಗೆ ತುಂಬ ಸ್ಪೆಷಲ್, ತುಂಬ ಖುಷಿಯಾಯಿತು. ನನ್ನಷ್ಟೇ ಈ ವ್ಲಾಗನ್ನು ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಬರೀ ಅಕ್ಷಯ ತದಿಗೆ ಅಲ್ಲ, ಇವತ್ತು ಇನ್ನೂ ಕೆಲವೊಂದು ವಿಶೇಷತೆಗಳಿವೆ. ಅದನ್ನ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಈ ದಿನ ಒಳ್ಳೆಯದನ್ನು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.